ನಮಸ್ತೆ ವೀಕ್ಷಕರೇ, ನಾನು ಕಡಲೆ ಹಿಟ್ಟಿನ ಬಜ್ಜಿ ಮಾಡಾಕತ್ತೀನಿ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಅಜ್ವಾನ, ಉಪ್ಪು, ಅರಿಶಿನ ಪುಡಿ, ತಿನ್ನೋ ಸೋಡಾ ಸ್ವಲ್ಪ ಹಾಕಿ ಕಲಿಸಿಟ್ಕೊಂಡಿದ್ದೆ. ಒಂದು ಅರ್ಧ ತಾಸು ಕಲಿಸಿಟ್ಕೊಂಡಿದ್ದೆ. ಅದನ್ನು ಇವಾಗ ನಾನು ಬಜ್ಜಿ ಟೈಪ್ನಾಗ ಇಷ್ಟಿಷ್ಟ ಇದು ಮಾಡಿ ಬಜ್ಜಿನ ಬಿಡ್ತಾ ಇದ್ದೀನಿ. ಬಜ್ಜಿ ಕಡಲೆ ಹಿಟ್ಟಿನ ಬಜ್ಜಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಹಾಕಬೇಕು. ತಿನ್ನೋ ಸೋಡಾ, ಅಜ್ವಾನ, ಉಪ್ಪು, ಅರಿಶಿನ ಪುಡಿ ಹಾಕಬೇಕು. ಹಾಕಿ ಇದರಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಕುರುಮ್ ಅಂತಾವು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಕಲಿಸಿ ಇಡಬೇಕು. ಒಂದು ಅರ್ಧ ತಾಸು ಕಲಿಸಿಟ್ಟು ಆಮೇಲೆ ಇವನ್ನ ಬಿಡಬೇಕು. ಈ ಥರ ಜೋರಾಗಿ ಉರಿ ಜಾಸ್ತಿ ಇಟ್ಕೋಬೇಕು. ಸ್ವಲ್ಪ ಆಮೇಲೆ ಕಡಿಮೆ ಮಾಡಿಬಿಡಬೇಕು. ಕಡಿಮೆ ಮಾಡಿ ಬೇಯಿಸ್ಬೇಕು. ಮೊದಲೊಂದಿಷ್ಟು ಸ್ವಲ್ಪ ಬಳಸೋ ತನಕ ಸ್ವಲ್ಪ ಜೋರು ಇಟ್ಕೋಬೇಕು. ಸ್ವಲ್ಪ ಹೊತ್ತಾದ್ಮ್ಯಾಕ ಅದನ್ನು ಕಡಿಮೆ ಮಾಡಬೇಕು. ಮತ್ತು ತಾವು ಒಳಗೆ ಸಣ್ಣಗೆ ಇಟ್ಕೊಂಡ್ರೆ ಉರಿ ಈ ಥರ ನೋಡಿ ವೀಕ್ಷಕರೇ, ಈ ಥರ ಬಜ್ಜಿ ರೆಡಿ ಆಗ್ತಾವೆ. ನೋಡಿ ವೀಕ್ಷಕರೇ, ಕಡಲೆ ಹಿಟ್ಟಿನ ಬಜ್ಜಿ ರೆಡಿ ಆಗ್ತಾಯಿವೆ. ನೋಡಿ ಇಲ್ಲಿ ರೆಡಿಯಾಗಿವೆ ಬಜ್ಜಿಗಳು.